ವೈ ಎವ್ರಿಥಿಂಗ್ ಇನ್ ಸಿನಿಮಾ ಲುಕ್ಸ್ ಫೇಕ್? ಯಾಕಂದರೆ ಶ್ರೀಕಾಂತ್ ಲೇಡೀಸ್ ಎಂಪೋರಿಯಂ ಇಂದ ಗ್ರೀನ್ ಸ್ಕ್ರೀನ್ ಬ್ಲೂ ಸ್ಕ್ರೀನ್ ಆರ್ಡರ್ ಮಾಡಿ ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ಇನ್ನೇನು ಹೇಳಿ, ಆ್ಯಕ್ಚುಲಿ ನಮ್ಮ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಹೋಗಬೇಡಿ, 2000ಸಲ್ಲಿ ನಾನು ಬೆಳೆಯೋವಾಗ ಯಾವ ಸಿನಿಮಾ ನೋಡಿದ್ರೂ ಎಷ್ಟು ರಿಯಲ್ ಫೀಲ್ ಆಯ್ತಿತ್ತು. ಇವಾಗ ಎಲ್ಲ ಒಂದೇ ಟೆಂಪ್ಲೇಟ್ ಅಂತ ಫೀಲ್ ಆಯ್ತಿದೆ. ಮೇನ್ ಆ್ಯಕ್ಟರ್ಸ್ ರಿಯಲ್ ಇದ್ದಾರೆ, ಬಟ್ ಬ್ಯಾಕ್ಗ್ರೌಂಡ್ ಎಲ್ಲ 2D ಪೇಜ್ ಥರ ಇದೆ. ನಮ್ಮ ಲೋಕಲ್ ಫೋಟೋ ಸ್ಟುಡಿಯೋಗಳಲ್ಲಿ ಬೇಕಾಗಿರೋ ಬ್ಯಾಕ್ಗ್ರೌಂಡ್ ಪರ್ದೆ ಹಾಕ್ಬಿಟ್ಟು ಫೋಟೋ ಹಿಡಿತಾರಲ್ಲ, ಆ ಥರ ಫೀಲ್ ಆಯ್ತಿದೆ. ಆ್ಯಂಡ್ ಇದಕ್ಕೆ ಮುಖ್ಯ ಕಾರಣ ಆ ಡೆಪ್ತ್ ಇಲ್ಲದೆ ಇರೋದು. ಡೈರೆಕ್ಟರ್ ವಿಷನಲ್ಲಿ ಡೆಪ್ತ್ ಇಲ್ಲ ಅಂತ ಅಲ್ಲ, ಬಟ್ ಲಿಟರಲಿ ಆ 2Dಲಿ ನಮ್ಮ ಮೈಂಡ್ ರೆಕಗ್ನೈಸ್ ಮಾಡೋ 3D ಡೆಪ್ತ್ ರೆಪ್ಲಿಕೇಟ್ ಮಾಡೋಕ್ಕೆ ಆಗಲ್ಲ. ಈವನ್ ಪೂರ್ತಿ 2Dಲಿ ಕ್ಯಾಪ್ಚರ್ ಆಗಿರೋ 2D ಮೂವಿ ನೋಡಿದ್ರು ನಮಗೆ ಕಾನ್ಷಿಯಸ್ಲಿ ಡೆಪ್ತ್ ಅರ್ಥ ಆಗುತ್ತೆ. ಒಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ರೆಫರೆನ್ಸಲ್ಲಿ ಎಷ್ಟು ಚಿಕ್ಕ ಇದ್ದಾನೆ, ಎಷ್ಟು ದೂರ ಇದ್ದಾನೆ ಅಂತ. ಇವೆಲ್ಲ ಈಸಿಯಾಗಿ ನಮ್ಮ ಮೈಂಡ್ ಫಿಗರ್ ಔಟ್ ಮಾಡಿಕೊಳ್ಳುತ್ತೆ. ಸೊ ಅದಕ್ಕೆ ನಮ್ಮ ಮೈಂಡ್ ಈಸಿಲಿ ಗ್ರೀನ್ ಸ್ಕ್ರೀನ್ ಆರ್ ಬ್ಯಾಡ್ VFXನ ಈಸಿಲಿ ರೆಕಗ್ನೈಸ್ ಮಾಡೋಕ್ಕೆ ಆಗೋದು. ಆ್ಯಂಡ್ 2000s ತನಕ ಮೂವಿ ಯಾಕೆ ಅಷ್ಟೊಂದು ರಿಯಲ್ ಫೀಲ್ ಆಯ್ತಿತ್ತು ಅಂದರೆ, ಒಂದು ಕನ್ವಿಕ್ಷನ್, ಅದು ಬೇರೆಯೇ ಟಾಪಿಕ್ ಆಗೋಗುತ್ತೆ. ಬಟ್ ಇನ್ನೊಂದು ಪ್ರಾಕ್ಟಿಕಲ್ ಶಾರ್ಟ್ಸ್. ಆವಾಗ ಗ್ರೀನ್ ಸ್ಕ್ರೀನ್ ಆರ್ ಬ್ಲೂ ಸ್ಕ್ರೀನಲ್ಲಿ ಎಲ್ಲ ಈಸಿಯಾಗಿ ಶೂಟ್ ಮಾಡ್ಬೋದು ಅಂತ ಇರಲಿಲ್ಲ. ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ವಾಸ್ ದಿ ಓನ್ಲಿ ಆಪ್ಷನ್. ಅದು ಈವನ್ ಬೆಂಕಿ ಥರ ಡೇಂಜರಸ್ ಸ್ಟಂಟ್ ಸೀಕ್ವೆನ್ಸಸ್ಗೂ ಆಗಿರಲಿ ಪ್ರಾಕ್ಟಿಕಲಿನೇ ಮಾಡಿರೋರು. ಆ್ಯಂಡ್ ಅದೇ ಲೈಫ್ ತರೋದು ಮೂವಿಲಿ. ಬಟ್ ಇವಾಗ ಬ್ಲೂ ಸ್ಕ್ರೀನ್ ಆರ್ ಗ್ರೀನ್ ಸ್ಕ್ರೀನ್ ಒಂದು ತುಂಬ ಈಸಿ ಶೆಡ್ಯೂಲ್ ಕ್ರಿಯೇಟ್ ಮಾಡುತ್ತೆ, ಸ್ಟುಡಿಯೋ ರೆಂಟಿಂಗ್ಗೆ, ಆ್ಯಕ್ಟರ್ ಟೈಮಿಂಗ್ಸ್ ಕಾನ್ಫ್ಲಿಕ್ಟ್ಗೆ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಪೋಸ್ಟ್ ಪ್ರೊಡಕ್ಷನ್ಗೆ ಬಿಟ್ಬಿಡೋಣ ಅಂತ ಬಿಡ್ತಾರೆ. ಇನ್ನೊಂದು, ಅದು ತುಂಬ ಅಫೋರ್ಡೆಬಲ್ ಆಪ್ಷನ್ ಆಗುತ್ತೆ. ಬಟ್ 4000 crores ನೀವು ಅಫೋರ್ಡ್ ಮಾಡ್ತಿದ್ದೀರಾ ಅಂದರೆ ಗ್ರೀನ್ ಆರ್ ಬ್ಲೂ ಸ್ಕ್ರೀನ್ ನಿಮ್ಮ ಆಪ್ಷನ್ ಆಗಿರಲೇಬಾರ್ದು. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಇಲ್ಲಿ ರಾಮಾಯಣ ಟೀಸರ್ ರೆಫರೆನ್ಸ್ ಇಟ್ಕೊಂಡು ಈ VFX, ಗ್ರೀನ್ ಸ್ಕ್ರೀನ್, ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಇವಾಗಲೇ ಡಿಸ್ಕ್ಲೇಮರ್ ಕೊಡ್ತೀನಿ, ರಾಮಾಯಣ VFX ಬಗ್ಗೆ ಮಾತಾಡ್ತಿದ್ದೀನಿ ಅಂದಿದ ತಕ್ಷಣ ರಾಮನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಲ್ಲ. ದಯವಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನನ್ನ ಜೈಲ್ಗೆ ಹಾಕಬೇಡಿ. ಧನ್ಯವಾದಗಳು. ಸೊ ಎಸ್, ರಾಮಾಯಣ ಟೀಸರ್ ಈಸ್ ಅಂಡರ್ವೆಲ್ಮಿಂಗ್. ಎಷ್ಟೊಂದು ಜನ ಜಸ್ಟ್ ಬಿಕಾಸ್ ರಾಮ ಅನ್ನೋ ನೇಮ್ ಅಸೋಸಿಯೇಟ್ ಆಗಿದೆ ಅಂತ ಡಿಫೆಂಡ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಅವರಿಗೆ ಹೇಳೋದು ಏನಂದರೆ, ರಾಮ ಅನ್ನೋ ನೇಮ್ ಅಸೋಸಿಯೇಟ್ ಆಗಿರೋದಕ್ಕಾದರೂ ಫಿಲಮ್ ಮೇಕರ್ಸ್ಗೆ ಬುದ್ಧಿವಾದ ಹೇಳಿ. ಐ ಆಮ್ ನಾಟ್ ಎ ರಿಲಿಜಿಯಸ್ ಪರ್ಸನ್, ಬಟ್ ರಾಮಾಯಣ, ಮಹಾಭಾರತ ನಾನು ಚಿಕ್ಕ ವಯಸ್ಸಿಂದ ಕೇಳಿಕೊಂಡು ಬಂದಿರೋ ಸ್ಟೋರಿ. ಆ್ಯಂಡ್ ಅದನ್ನು ವಿಜುವಲಿ ಚೆನ್ನಾಗಿ ನೋಡೋಣ ಅಂತ ಆಸೆ ಇದೆ. ಆ್ಯಂಡ್ ಈ ಥರ VFX ನಾನು ಐಮ್ಯಾಕ್ಸಲ್ಲಿ ನೋಡಿದ್ರೆ ನನಗೆ ಅನಿಸೋ ಹಾಗೆ ಇದು ನಿಜವಾಗ್ಲೂ ಸ್ಯಾಟಿಸ್ಫೈಯಿಂಗ್ ಆಗಿರಲ್ಲ. ಆ್ಯಂಡ್ ನನಗೆ ಫಿಲಮ್ ಮೇಕರ್ಸ್ ಒಬ್ಸೆಷನ್ ಗೊತ್ತಾಗಲ್ಲ. ಎಲ್ಲನೂ ಗ್ರ್ಯಾಂಡ್ ಮಾಡಬೇಕು ಅಂತ ನೋಡ್ತಾರೆ. ತುಂಬ ಸಿಂಪಲ್ ಗ್ರೌಂಡೆಡ್ ಆಗಿದ್ದರೂ ನಮಗೆ ರಾಮಾಯಣನೇ. ಗ್ಲ್ಯಾಮರಸ್ ಆಗಿರೋ ಜಂಗಲ್ ಬೇಡ, ಜಂಗಲ್ ಇದ್ದರೆ ಸಾಕು. ಕೆಲವೊಂದು ಪ್ರಾಕ್ಟಿಕಲಿ ಮಾಡೋಕ್ಕೆ ಕಷ್ಟ, ಲೈಕ್ ಪುಷ್ಪಕ ವಿಮಾನ ಆರ್ ಜಟಾಯು. ಬಟ್ ಅಟ್ಲೀಸ್ಟ್ ಗ್ಲಾಸಸ್ ಅಂತೂ ರೆಪ್ಲಿಕೇಟ್ ಮಾಡ್ಬೋದು. ಆ್ಯಂಡ್ ಜಂಗಲ್ಸ್ ಆರ್ ಇವನ್ ಸನ್ ಕೂಡ ರೆಪ್ಲಿಕೇಟ್ ಮಾಡುವಷ್ಟು ಟೈಮ್ ಇಲ್ವ ಇವ್ರಿಗೆ? ಇಲ್ಲಿ ಇದು ಪ್ಯೂರ್ ಆ್ಯನಿಮೇಟೆಡ್ ಮೂವಿ ಆಗಿದ್ದರೆ ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ರಿಯಲ್ ಕ್ಯಾರೆಕ್ಟರ್ಸ್ನ ಆ್ಯನಿಮೇಟೆಡ್ ಮೂವಿಲಿ ಹಾಕಿದ ಹಾಗೆ ಕಾಣಿಸುತ್ತೆ. ಇನ್ವೆಸ್ಟ್ಮೆಂಟ್ ಬರೀ ಮನಿಲಿ ಅಲ್ಲ, ಟೈಮಲ್ಲೂ ಕೂಡ ಆಗಬೇಕು. ಆ್ಯಂಡ್ ಇಲ್ಲಿ ಎಷ್ಟೊಂದು ಜನ ಡಿಫೆಂಡ್ ಮಾಡ್ತಾರೆ, DNEG ಅವರು ಎಂಥ VFX ಮಾಡಿದ್ದಾರೆ, ಆ್ಯಂಡ್ ರಿಲೀಸ್ಗೆ ಇನ್ನೂ ಟೈಮ್ ಇದೆ, ಇನ್ನೂ ಮಾಡ್ತಾರೆ ಬಿಡು ಅಂತ. ಬಟ್ ನಂಬರ್ 1, DNEG ಅವರಿಗೆ ನೀವು ಸೋರ್ಸ್ ಫೈಲೇ ಎಂಟಿ ಕೊಟ್ಟಿದ್ದರೆ ಇನ್ನೇನು ಅಂತ ಹಾಕ್ತಾರೆ. ಅಟ್ಲೀಸ್ಟ್ ಪ್ರಾಕ್ಟಿಕಲ್ ಆಗಿ ಶೂಟ್ ಮಾಡಿದ್ರೆ ಅವರಿಗೆ ಆ್ಯಡ್ ಆನ್ ಮಾಡೋಕ್ಕೆ ಏನಾದರೂ ಇರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಇನ್ನೊಂದು ಹೇಳ್ತಾರೆ, ಆದಿಪುರುಷ್ಗಿಂತ ಅಂತೂ ಬೆಟರೇ ಇದೆ ಬಿಡು ಅಂತ. ಫಸ್ಟ್ ಆಫ್ ಆಲ್, ಆದಿಪುರುಷ್ ಜೊತೆ ಕಂಪೇರ್ ಮಾಡ್ತಿದ್ದಿಲ್ಲ ಅಂದರೆ ಆಲ್ರೆಡಿ ಯಾವ ಲೋ ಲೆವೆಲ್ಗೆ ಕಂಪೇರ್ ಮಾಡ್ತಿದ್ದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಆಫ್ ಆಲ್, ಎರಡೂ ಹೇಳಿರೋದಕ್ಕಿಂತ ಬಜೆಟ್ಗೂ ವಿಜುವಲಿ ಇರೋ ಬಜೆಟ್ಗೂ ತುಂಬ ಡಿಫರೆನ್ಸ್ ಇದೆ. ಆ್ಯಂಡ್ ಇದೇ VFXನ ಅವೆಂಜರ್ಸ್ VFX ಜೊತೆ ಕಂಪೇರ್ ಮಾಡಿ ಎರಡು ಸೇಮ್ ಇದೆ ಅಲ್ವಾ? ಬಟ್ ಒಂದು ಕಣ್ಣಿಗೆ ಮಾತ್ರ ಬೆಣ್ಣೆ, ಇನ್ನೊಂದಕ್ಕೆ GRB ಮಸಾಲ ಅಂತ ಕೇಳ್ತಿದ್ದೀರ. ಬಟ್ ತುಂಬ ಒರಿಜಿನಲ್ ಮಾರ್ವೆಲ್ ಫ್ಯಾನ್ಸ್ಗೆ ಆಲ್ರೆಡಿ ಮಾರ್ವೆಲ್ VFX ಸ್ಟೈಲಿಂಗ್ ಆಗಿದೆ. ಪ್ರತಿ ಮೂವಿಲೂ ಎಲ್ಲರೂ ಅದೇ ಸೇಮ್ ಸ್ಯಾಚುರೇಷನ್ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಥಂಡರ್ ಬೋಲ್ಟ್ಸ್ ಅಂತ ಮೂವಿಲಿ ಪ್ರಾಕ್ಟಿಕಲಿ ಶೂಟ್ ಮಾಡಿರೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಫೀಲ್ ಕೊಡ್ತು. ಆರ್ ಈವನ್ ಡೇರ್ ಡೆವಿಲ್ದು ನೆಟ್ಫ್ಲಿಕ್ಸ್ ವರ್ಷನ್ ನೋಡಿ, ಎಷ್ಟು ಪ್ರಾಕ್ಟಿಕಲ್ ಆ್ಯಂಡ್ ರಿಯಲ್ ರಾ ಗ್ರಿಟಿ ಆಗಿದೆ ಕಂಪೇರ್ ಟು ಡಿಸ್ನಿ ಪ್ಲಸ್ ಡೇರ್ ಡೆವಿಲ್. ಆ್ಯಂಡ್ ಅದಕ್ಕೆ ತುಂಬ ಜನಕ್ಕೆ ಅವೆಂಜರ್ಸ್ ಎಂಡ್ ಗೇಮ್ ಎಷ್ಟೇ ಎಮೋಷ್ನಲ್ ಆಗಿದ್ರೂ ವಿಜುವಲಿ ಗಾರ್ಬೇಜೇ ಅನಿಸಿದ್ದು. ವೇರಸ್ ಇವಾಗೂ ಜನ ಅವೆಂಜರ್ಸ್ ಇನ್ಫಿನಿಟಿ ವಾರ್ದು ವಕಾಂಡ ವಾರ್ ಸೀನ್ನ ರಿಪೀಟಲ್ಲಿ ನೋಡ್ತಾರೆ. ಬಿಕಾಸ್ ಆ ಗ್ರಾಸ್, ಆ ಎನ್ವಿರಾನ್ಮೆಂಟ್ ರಿಯಲ್ ಫೀಲ್ ಆಗುತ್ತೆ.
ಎಲ್ಲ ಔಟ್ ಆಫ್ ದ ವರ್ಲ್ಡ್ ಇರಬೇಕು ಅಂತ ಅಲ್ಲ, ಬಟ್ ಇನ್ಸೈಡ್ ಆಫ್ ದ ವರ್ಲ್ಡ್ ಇಟ್ಕೊಂಡು ಔಟ್ ಆಫ್ ದ ಬಾಕ್ಸ್ ಕ್ರಿಯೇಟ್ ಮಾಡಿ. ಆವಾಗ ಫೆಮಿಲಿಯಾರಿಟಿ ಹೆಚ್ಚಾಗುತ್ತೆ ಆ್ಯಂಡ್ ಜನ ಕನೆಕ್ಟ್ ಆಯ್ತಾರೆ. ಲೈಕ್ ಈ ಗ್ರಾಸ್ ರಿಯಲ್ ಇದೆ, ನನಗೆ ಫೀಲ್ ಆಯ್ತಿದೆ ಹೇಗಿರುತ್ತೆ ಅಂತ, ಟಚ್ ಹೇಗಿರುತ್ತೆ ಅಂತ ಗೊತ್ತು. ಬಟ್ ಈ ಗ್ರಾಸ್ ನಾನು ಜನ್ಮದಲ್ಲಿ ಈ ಥರ ನೋಡಿಲ್ಲ, ಸೊ ಹೇಗೆ ಕನೆಕ್ಟ್ ಆಗೋದು? ಸೊ ಕ್ವಶನ್ ಬರುತ್ತೆ, ಜುರಾಸಿಕ್ ಪಾರ್ಕ್ ನಿಮ್ಮ ತಾತನ ಥರ ಕಾಣಿಸ್ತಿತ್ತಾ ಅದನ್ನು ರಿಯಲ್ ಫೀಲ್ ಮಾಡೋಕ್ಕೆ ಅವ್ರು ಕನೆಕ್ಟ್ ಆಗೋಕ್ಕೆ ಅಂತ? ಸೊ ಅದಕ್ಕೆ ಈಸಿ ಆನ್ಸರ್ ಏನಂದರೆ, ರೆಪ್ಟೈಲ್ದು ಬಾಡಿ, ಎಲಿಫೆಂಟ್ದು ಮ್ಯಾಸಿವ್ ಸೈಜ್. ರೆಪ್ಟೈಲಲ್ಲೇ ಬರುತ್ತೆ ನನ್ನ ಎನಿಮಿ, ಅದ್ರ ಫೋಟೋ ಕೂಡ ತೋರಿಸಲ್ಲ, ಅದು ಲಿಸರ್ಡ್ದು ವಿಯರ್ಡ್ನೆಸ್ ಆ್ಯಂಡ್ ಸ್ಕೇಲಿ ಸ್ಕ್ರೀಮ್. ಇವೆಲ್ಲ ಎಕ್ಸಿಸ್ಟಿಂಗ್ ಡೈನೋಸಾರ್ ಸ್ಟ್ರಕ್ಚರ್ಗೆ ಒಂದು ಟೆಕ್ಸ್ಚರ್ ಥರ ಹಾಕಿ ನಮಗೆ ಕೊಟ್ಟಿರೋದು. ಅದಕ್ಕೆ ಇಟ್ ವಾಸ್ ಸೋ ಫೆಮಿಲಿಯರ್ ಆ್ಯಂಡ್ ಇಂಟ್ರೀಗಿಂಗ್. ಆ್ಯಂಡ್ ನೆನಪಲ್ಲಿ ಇಲ್ಲಿ ನಮಗೆ ಬರೀ ಡೈನೋಸಾರ್ ಸ್ಕೆಲಿಟನ್ ಆ್ಯಂಡ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರೋದು, ಸ್ಕಿನ್ ಟೆಕ್ಸ್ಚರ್, ಫೀಲ್ ಆ್ಯಂಡ್ ಎಸ್ಪೆಷಲಿ ಕಲರ್ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಆ್ಯಂಡ್ ಈವನ್ ಅದ್ರ ಸೌಂಡ್ ಈ ಥರನೂ ಇರ್ಬೋದು, ಆರ್ ಈವನ್ ಈ ಥರನೂ ಇರ್ಬೋದು. ನಾನು ರಾಮಾಯಣ ಟೀಸರ್ನ ಓವರ್ ಆಲ್ ಆಗಿ ಬ್ಯಾಶ್ ಮಾಡ್ತಿಲ್ಲ, ಬರೀ VFX ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದರೆ ಇಂಡೋರ್ ಸೆಟ್ಸ್ ತುಂಬ ಸಖತ್ತಾಗಿ ಕಾಣಿಸುತ್ತೆ, ಕ್ಲೋತ್ಸ್ ಡೀಟೇಲಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ. ಬಟ್ VFX ಕಮಾನ್, ಸ್ಟೋರಿ ಆವಾಗಲೇ ಹಿಟ್ಟಿದೆ ಗುರು, ಇದು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಿತ್ತು ಅಷ್ಟೇ. ಆ್ಯಂಡ್ ಆಲ್ಸೋ ಈ ರಾಕ್ಷಸರನ್ನ ನೋಡಿದ್ರೆ ನಮ್ಮ ಇಂಡಿಯನ್ ಆಡಿಯನ್ಸ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಿರೋದು ಥರ ಕಾಣಿಸಲ್ಲ, ಫಾರಿನ್ ಲಾರ್ಡ್ ಆಫ್ ದ ರಿಂಗ್ಸ್ ಫ್ಯಾನ್ಸ್ಗೆ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿರೋ ಥರ ಇದೆ. ಆ್ಯಂಡ್ ನನಗೆ ಮಾನ್ಸ್ಟರ್ಸ್ ನೋಡಿದಾಗ ಹಾಗೆ ಅನಿಸಿದ್ದು, ಇವರ ಮೇನ್ ಟಾರ್ಗೆಟ್ ಫಾರಿನ್ ಆಡಿಯನ್ಸಾ ಅಂತ. ಆ್ಯಂಡ್ ನಾನು ನನ್ನ ಪ್ರಾಜೆಕ್ಟ್ ಹೇಲ್ ಮೇಲೆ ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೆ ರಾಮಾಯಣ VFX ಆ್ಯಂಡ್ ಪ್ರಾಕ್ಟಿಕಾಲಿಟಿ ಬಗ್ಗೆ. ಮತ್ತೆ ಈ ವಿಡಿಯೋದಲ್ಲೇ ಅದನ್ನೇ ರಿಪೀಟ್ ಮಾಡಲ್ಲ. ಆಲ್ಸೋ ತುಂಬ ಜನ ಆ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ನ ಮಿಸ್ ಮಾಡಿದ್ದೀರಾ, ಸೊ ಯುವರ್ ಲಾಸ್. ಬಟ್ ಅಲ್ಲಿ ಪ್ರಾಕ್ಟಿಕಾಲಿಟಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಪೂರ್ತಿ ಪ್ರಾಕ್ಟಿಕಾಲಿಟಿ ಇಲ್ಲ ಅಂದರೂ ಕೂಡ ಆ ಟಚ್ ಆಫ್ ಪ್ರಾಕ್ಟಿಕಾಲಿಟಿ ತುಂಬ ಲೆವೆಲ್ಗೆ ಹೆಲ್ಪ್ ಆಗುತ್ತೆ. ಈ ಸೀನಲ್ಲಿ ರಾಮನ ಕೂದಲು ಆ ಗಾಳಿಗೆ ಸ್ವಲ್ಪ ರಿಯಾಕ್ಟ್ ಆಗಿ ಫ್ಲೋಟ್ ಆಯ್ತಿದ್ರು ಕೂಡ ತುಂಬ ದೊಡ್ಡ ಡಿಫ್ರೆನ್ಸ್ ಆಗಿರೋದು. ಬಟ್ ಇಲ್ಲಿ ಕ್ಲಿಯರ್ಲಿ ಶೂಟಿಂಗ್ ಮಾಡುವಾಗ ಪ್ಲ್ಯಾನ್ ಮಾಡಿರಲಿಲ್ಲ. VFX ಆರ್ಟಿಸ್ಟ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಕೊಡೋಕ್ಕೆ ಜಸ್ಟ್ ಬ್ಲೂ ಸ್ಕ್ರೀನ್ ಆರ್ ಗ್ರೀನ್ ಸ್ಕ್ರೀನ್ ಕೊಟ್ಟರೆ ಅವರು ಅವರ ಮೈಂಡಲ್ಲಿ ಹೇಗೆ ಪಿಕ್ಚರ್ ಆಗುತ್ತೋ ಹಾಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಡೈರೆಕ್ಟರ್ಗೆ ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡಲ್ಲ. ಆ್ಯಂಡ್ 4000 crores ಬಜೆಟಲ್ಲಿ ಯಾವ ಲೆವೆಲ್ VFX ಇರಬೇಕು? ಆ್ಯಂಡ್ ಆ್ಯಕ್ಟರ್ ಫೀಸ್ ಪರ್ ಹೆಡ್ 100 crore ಅಂತ ಹೋದರೂ ಕೂಡ ಮೋರ್ ದೆನ್ 2000 crore VFXಗೆ ಹೋಗಬೇಕು. ಬಟ್ ಶಿಟ್, ಸ್ಟೋರಿ ಚೆನ್ನಾಗಿದ್ದರೆ VFXನ ಮರೆಯೋ ಹಾಗೆ ಮಾಡ್ಬೋದು ಅಂತ ಎಲ್ಲ ಡಿಫೆಂಡ್ ಮಾಡ್ತಾರೆ, ನಾನು ಕೂಡ ಅದನ್ನೇ ಹೇಳ್ತೀನಿ. ಬಟ್ ಸ್ಟೋರಿ ನನಗೆ ಆಲ್ರೆಡಿ ಗೊತ್ತಿದೆ ಆ್ಯಂಡ್ ಎಲ್ಲರೂ ಕಾಯ್ತಿರೋದು ವಿಜುವಲಿ ನೋಡೋಕ್ಕೆ. ಸೊ ವಿಜುವಲ್ ತುಂಬ ಇಂಪಾರ್ಟೆಂಟ್. RRRಲ್ಲಿರೋ NTR ಎಂಟ್ರೆನ್ಸ್ ಸೀನ್ ನೋಡಿ, ಅದಕ್ಕೆ ಕಾಡಲ್ಲಿ ಹಿಡಿದಿರೋ ಕಾರಣ ಅದೇ ಕಾಡಲ್ಲಿ ಹಿಡಿದಿದ್ದರೆ ಆಗಿರೋದು, ಅವ್ರು ಮೇ ಬಿ ಅದು ಕಾಡೇ ಅಲ್ಲ, ಬಟ್ ತುಂಬ ಚೆನ್ನಾಗಿ ರೆಪ್ಲಿಕೇಟ್ ಮಾಡಿದ್ದಾರೆ ಟು ಫೀಲ್ ದಟ್ ಫೆಮಿಲಿಯಾರಿಟಿ. ಗ್ರ್ಯಾಂಡ್ ಫೀಲ್ ಮಾಡಿಸೋಕ್ಕೆ ಮ್ಯೂಸಿಕ್ ಮತ್ತು ಡೈರೆಕ್ಷನ್ ಸಾಕು, ವಿಜುವಲ್ಲಿ ಗ್ರೌಂಡೆಡ್ ಆ್ಯಂಡ್ ರಿಯಲ್ ಫೀಲ್ ಆಗಬೇಕು ಅಷ್ಟೇ. ಇಲ್ಲಿ ವಿಜುವಲ್ ಪಕ್ಕ ಹೇಳ್ತೀನಿ ಎಷ್ಟೊಂದು ಇಲ್ಯೂಷನ್ನ ಬ್ರೇಕ್ ಮಾಡುತ್ತೆ. ಆ್ಯಂಡ್ ಇವರ ಡಿಫೆನ್ಸ್ ರಾಮನ ಕತೆ ಆ ಥರ ಎಲ್ಲ ಮಾತಾಡಬಾರ್ದು ಅಂತ. ಬಟ್ ಇವಾಗೆ ತುಂಬ ಹೇಳೋಕ್ಕೆ ಇಷ್ಟ ಇಲ್ಲ. ಬಟ್ DNEG ಅವರು ನನ್ನ ವಿಡಿಯೋ ಇಂಗ್ಲೀಷ್ ಸಬ್ಟೈಟಲ್ ಹಾಕ್ಕೊಂಡು ನೋಡ್ತಿದ್ರೆ ಪ್ಲೀಸ್ ಎಲ್ಲ ನಿಮ್ಮ ಕೈಯಲ್ಲಿದೆ, ಆದಷ್ಟು ಉಳಿಸಿ. ಹೋಮ್ವರ್ಕ್ಗೆ ಅಂತ ಆದಿಪುರುಷ್ ನೋಡಿ, ಮೈಂಡ್ ಫುಲ್ಲು ಕ್ಲಿಯರ್ ಆಗುತ್ತೆ. ಅಷ್ಟೇ ಹೇಳಬೇಕಾಗಿದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.